ಮಾಳಿಕೆ 2, ಪುಸ್ತಕ ಪರಿಚಯ 69, ತಿಂಗಳ ವಿಶೇಷ ಪುರಾಣ ವ್ಯಕ್ತಿ ಚಿತ್ರಗಳು. ಪುಸ್ತಕದ ಹೆಸರು ಬೆಳಕು ತಂದ ಬಾಲಕ. ಲೇಖಕರು ತ.ರಾ.ಸು. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ತ.ರಾ.ಸು ಎಂದೇ ಪ್ರಸಿದ್ಧರಾದ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಇಂಟರ್ಮೀಡಿಯೇಟ್ ವರೆಗೆ ಓದಿದ ಅವರು ಬರವಣಿಗೆಯನ್ನೇ ವೃತ್ತಿಯಾಗಿಸಿಕೊಂಡರು. 1943ರಲ್ಲಿ ಪ್ರಕಟವಾದ ಅವರ ಮೊದಲ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ ಹಲವು ವಿವಾದಗಳಿಗೆ ಗುರಿಯಾಗಿ ಇತಿಹಾಸವನ್ನೇ ಸೃಷ್ಟಿಸಿತು. ಬೆಳಕು ತಂದ ಬಾಲಕ ಇದು ಕಠೋಪನಿಷತ್ತಿನ ನಚಿಕೇತೋಪಾಖ್ಯಾನವನ್ನು ಆಧರಿಸಿದ ಕಾದಂಬರಿ. ಭಾದ್ಯೋಗ ಮಹರ್ಷಿಗೆ ಅಗ್ನಿದೇವ ಯಜ್ಞೇಶ್ವರನಾಗಿ ದರ್ಶನ ನೀಡಿ ಮುಖ್ಯವಾದ ಜವಾಬ್ದಾರಿಯೊಂದನ್ನು ವಹಿಸುತ್ತಾನೆ. ವಾಜಶ್ರವಸನು ಪುತ್ರಕಾಮದಿಂದ ಪೀಡಿತನಾಗಿದ್ದಾನೆ. ಅವನಿಗೆ ಅಸಿತ ವಾರ್ಷಾರ್ಗುಣ ಮಹರ್ಷಿಗಳಿಂದ ಭಾದ್ಯೋಗ ಮಹರ್ಷಿಗಳಿಗೆ ಉಪದೇಶವಾಗಿರುವ ಮಂಥಕರ್ಮವನ್ನು ಉಪದೇಶ ಮಾಡಿ ಅವನ ಬಯಕೆ ತೀರಲು ಮಾರ್ಗದರ್ಶನ ಮಾಡಬೇಕೆಂಬುದು ದೇವತೆಗಳ ಅಪೇಕ್ಷೆ. ಅರ್ಥಾತ್ ವಾಜಶ್ರವಸನಿಗೆ ಸಂತಾನ ಪ್ರಾಪ್ತಿಯಾಗುವಂತೆ ಮಾಡಬೇಕೆಂಬುದೇ ಅವರ ಆಶಯ. ಅದರಿಂದ ಮನುಕುಲಕ್ಕೆ ಆಗಬೇಕಾದ ಒಂದು ಮಹತ್ ಕಾರ್ಯಕ್ಕೆ ರಂಗಸಿದ್ಧತೆ ಮಾಡುವುದು ದೇವತೆಗಳ ಧ್ಯೇಯವಾಗಿತ್ತು. ಈ ಸಂದರ್ಭದಲ್ಲಿ ವಾಮದೇವ ಮಹರ್ಷಿಗಳು ಆಶ್ರಮಕ್ಕೆ ಬಂದು ವಾಜಶ್ರವಸ ದಂಪತಿಗಳ ಆತಿಥ್ಯದಿಂದ ಸಂಪ್ರೀತರಾಗುತ್ತಾರೆ. ಅವರ ಮನೋಭಿಲಾಷೆಯನ್ನು ಅರಿತು ಪುತ್ರ ಪ್ರಾಪ್ತಿಯ ವರ ಕೊಡುತ್ತಾರೆ. ಆ ವರ ಫಲಿಸಬೇಕಾದರೆ ವಾಜಶ್ರವಸ ಭಾದ್ಯೋಗ ಮಹರ್ಷಿಗಳ ಬಳಿ ಹೋಗಿ ಮಂಥಕರ್ಮವೆಂಬ ಮಂತ್ರೋಪದೇಶವನ್ನು ಪಡೆಯುವ ಆದೇಶ ನೀಡುತ್ತಾರೆ. ಅದರಂತೆ ವಾಜಶ್ರವಸ ಭಾದ್ಯೋಗ ಮಹರ್ಷಿಗಳ ಶಿಷ್ಯನಾಗುತ್ತಾನೆ. ಕೊನೆಗೊಂದು ದಿನ ಸಂತಾನ ಪ್ರಾಪ್ತಿಗಾಗಿ ಬೇಕಾಗಿದ್ದ ವಿಶೇಷವಾದ ಮಂತ್ರೋಪದೇಶವನ್ನು ಪಡೆಯುತ್ತಾನೆ. ಮಹರ್ಷಿಗಳು ಕೇಳಿದ ಗುರುದಕ್ಷಿಣೆಯಂತೆ ಮುಂದೆ ತನಗೆ ಹುಟ್ಟಲಿರುವ ಗಂಡು ಮಗುವನ್ನು ಅವರಲ್ಲಿ ಶಿಷ್ಯವೃತ್ತಿಗೆ ಕಳಿಸುವುದಾಗಿಯೂ ಮಾತು ಕೊಡುತ್ತಾನೆ. ವಾಜಶ್ರವಸನಿಗೆ ಗಂಡು ಮಗು ಹುಟ್ಟುತ್ತದೆ. ಅವನೇ ನಚಿಕೇತ. ಮಗ ಹುಟ್ಟಿದ ಮೇಲೆ ವಾಜಶ್ರವಸನ ರೀತಿ ನೀತಿಗಳೇ ಬದಲಾದವು. ಮಗನ ಭವಿಷ್ಯಕ್ಕಾಗಿ ಮನೆಯಲ್ಲಿ ಸಂಪತ್ತನ್ನು ವೃದ್ಧಿಸಿಕೊಳ್ಳಬೇಕೆಂಬ ಆತುರದಲ್ಲಿ ಅವನು ಲೋಭಿಯಾದ. ಅವನಲ್ಲಿ ಒಣ ಪ್ರತಿಷ್ಠೆ, ದರ್ಪ ಬೆಳೆದು ಗುರುಕುಲದಲ್ಲಿ ಕಲಿತ ವಿದ್ಯೆ, ಆರ್ಜಿಸಿದ ಜ್ಞಾನ ವ್ಯರ್ಥವಾಗತೊಡಗಿತು. 8 ವರ್ಷ ದಾಟಿದ ಮಗ ನಚಿಕೇತನಿಗೆ ಬ್ರಹ್ಮೋಪದೇಶ ಸಂಸ್ಕಾರವಾದ ಮೇಲೆ ಅವನನ್ನು ಭಾದ್ಯೋಗ ಋಷಿಗಳ ಆಶ್ರಮಕ್ಕೆ 12 ವರ್ಷಗಳ ವಿದ್ಯಾಭ್ಯಾಸಕ್ಕಾಗಿ ಕಳಿಸಬೇಕಾಯಿತು. ತಾನು ಸರ್ವಶ್ರೇಷ್ಠನೆಂದು ನಿರೂಪಿಸಲು ವಾಜಶ್ರವಸ ಬ್ರಹ್ಮಜ್ಞಾನ ಪಡೆಯಬೇಕೆಂದು ದೂರದ ಮಧ್ಯಪ್ರದೇಶದಲ್ಲಿರುವ ಪತಂಜಲ ಕಾಪ್ಯನ ಬಳಿ ಹೋಗುತ್ತಾನೆ. ಫಲಸ್ವರೂಪವಾಗಿ ವಿಶ್ವಜಿತ್ ಯಾಗ ಮಾಡುವ ಸಂಕಲ್ಪ ಮಾಡುತ್ತಾನೆ. ವಿಶ್ವಜಿತ್ ಯಾಗ ನಡೆಯುವಲ್ಲಿ ಗುರುಗಳೊಂದಿಗೆ ಬಂದ ಮಗ ನಚಿಕೇತ ತಂದೆಯ ಸಂಕಲ್ಪದ ಔಚಿತ್ಯವನ್ನು ಪ್ರಶ್ನಿಸುತ್ತಾನೆ. ಸಿಟ್ಟಿನಿಂದ ಮೈಮರೆತ ತಂದೆ ನಚಿಕೇತನನ್ನು ಮೃತ್ಯು ದೇವತೆಗೆ ಆಹುತಿಯಾಗಿ ನೀಡುತ್ತಾನೆ. ಮುಂದೇನಾಯ್ತೆಂದು ತಿಳಿಯಲು ಕಾದಂಬರಿ ಓದುವುದೇ ಉತ್ತಮ. ಈ ಪುಸ್ತಕವನ್ನು ಎಲ್ಲರೂ ಓದಲೇಬೇಕು. ತತ್ವಜ್ಞಾನವನ್ನು ಅದಕ್ಕೆ ಸೂಕ್ತವೆನಿಸುವ ಭಾಷಾ ಶೈಲಿಯಲ್ಲಿ ಬರೆದಿದ್ದಾರೆ. ಅಲ್ಲಲ್ಲಿ ಉಪನಿಷತ್ತುಗಳ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗದ್ಯವನ್ನು ಕಾವ್ಯದೆತ್ತರಕ್ಕೊಯ್ಯುವ ಅಸಾಮಾನ್ಯ ಪ್ರತಿಭೆ ತ.ರಾ.ಸು ಅವರಲ್ಲಿದೆ ಎಂಬುದನ್ನು ಈ ಪುಸ್ತಕ ದೃಢೀಕರಿಸುತ್ತದೆ. ಈ ಪುಸ್ತಕವನ್ನು ಓದಿ ಮನಸ್ಸಿಗೆ ಬಹಳ ತೃಪ್ತಿಯಾಯಿತು. ಧನ್ಯವಾದಗಳು.